ನಮಸ್ಕಾರ ಎಲ್ಲರಿಗೂ, ನಾ ವೈಭವ್ ಪಾಟೀಲ್. ಷೇರು ಮಾರುಕಟ್ಟೆ ವಾರ್ಧಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಹೋದ ವಾರದ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. 0.28% ನಿಫ್ಟಿ ಇರೈತಿ. ಅತ್ರಾಗನು ಫ್ರೈಡೇ ದಿನಾನ ಸ್ವಲ್ಪ ಕುಸಿತ್ರಿ ಮಾರ್ಕೆಟ್ 0.64%. ಫ್ರೈಡೇ ದಿನ ಮಾರ್ಕೆಟ್ ಕುಸಕ್ ಮೇನ್ ಕಾರಣ ಐಟಿ ಇಂಡೆಕ್ಸ್ ಕುಸಿದ್ರಿಂದ ಈ ತರ ನಿಫ್ಟಿ ಫ್ರೈಡೇ ದಿನ ಕುಸಿತಂತ ನಾವು ಅನ್ಬೋದಾ. ಐಟಿ ಇಂಡೆಕ್ಸ್ ಕುಸ್ಯಾಕ್ ಹಲವಾರು ಕಾರಣಗಳಿದಾವ. ಅದ್ರಾಗ ಮೇನ್ ಕಾರಣ ಏನಂತಂದ್ರ ಎಕ್ಸ್ಚೇಂಜರ್, US ಎಕ್ಸ್ಚೇಂಜರ್ ಕಂಪ್ನಿದ ಏನ್ ಪೋಡ್ಕಾಸ್ಟ್ ಐತಿ, ಏನ್ ಅನುಮಾನ ಐತಿ, ಮುನ್ಸೂಚನೆ ಐತಿ, ಅದು ಭಾಳ ಕೆಟ್ಟಿತ್ತ. ಅದ್ರದನ್ನ ಪರಿಣಾಮ ಭಾರತದ್ದು ಐಟಿ ಕಂಪ್ನಿ ಮ್ಯಾಗನು ಕಾಣಿತ. ಅದ ಕಾರಣನ ಫ್ರೈಡೇ ದಿನ ಸ್ವಲ್ಪ ನೆಗೆಟಿವ್ ಇತ್ತು ಮಾರುಕಟ್ಟೆ ಅಂತ ನಾವು ಅನ್ಬೋದ. ಅದನ್ನ ನಾವು ಬ್ಯಾಂಕ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡ್ರ 0.35% ಏರೈತ್ರಿ ಹೋದ ವಾರನಾಗ. ಮತ್ತು ಸೆನ್ಸೆಕ್ಸ್ನು ಸಹ 0.24% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಮೂರು ಇಂಡೆಕ್ಸ್ ಗ್ರೀನ್ ಇದಾವ, ಬಟ್ ಭಾಳನು ಗ್ರೀನ್ ಇದಾವ ಅಂತ ಅನ್ನಕ ಬರಂಗಿಲ್ಲ. ಅದೇ ಥರ ನಾವು ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ಬೋದು ನೀವು. US ಮಾರ್ಕೆಟ್ ಎಲ್ಲ ಗ್ರೀನ್ ಇದಾವ. ಭಾರತದ ಗಿಫ್ಟ್ ನಿಫ್ಟಿ ನೋಡ್ಬೋದು 0.20% ನೆಗೆಟಿವ್ ಐತಿ. ನೆಗೆಟಿವ್ ಇರಾಕ್ ಮೇನ್ ಕಾರಣ ಏನಂತಂದ್ರ ಮತ್ತು ಹಾರ್ಮೋಸ್ ಜಲಸಂಧಿ ಕ್ಲೋಸ್ ಆಗೈತಿ ಅಂತ ಸುದ್ದಿಗಳು ಬರತ್ತವ. ಅದ್ರ ಬಗ್ಗೆನೂ ನಾವು ಮುಂದೆ ತಿಳ್ಕೊಳ್ಳೋಣ. ಮತ್ತು ಉಳಿದಿದ್ದು ಯುರೋಪಿಯನ್ ಮಾರ್ಕೆಟನ್ನು ಫ್ಲ್ಯಾಟನೇ ಇದಾವ, ಸ್ವಲ್ಪ ರೆಡ್ ಇದಾವ, ಸ್ವಲ್ಪ ಗ್ರೀನ್ ಇದಾವ. ಏಷ್ಯನ್ ಮಾರ್ಕೆಟದನ್ನು ಪರಿಸ್ಥಿತಿ ಅದೇ ಥರ ಐತಿ. ಏಷ್ಯನ್ ಮಾರ್ಕೆಟ್ದಾಗನು ಮಿಕ್ಸ್ ರಿಯಾಕ್ಷನ್ ಐತಂತ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ಹಾರ್ಮೋಸ್ ಜಲಸಂಧಿ ಮತ್ತು ಕ್ಲೋಸ್ ಆಗೈತಂತ ನಿನ್ನೆ ಸುದ್ದಿ ಬಂತ್ರಿ. ಇಸ್ರೇಲ್ ಯಾರ್ದು ಕೇಳವಾತ, ಇಸ್ರೇಲ್ ಮತ್ತು ಲೆಬನಾನ್ ಮ್ಯಾಗ ದಾಳಿ ಮಾಡತೈತಿ. ಅದ ಕಾರಣ ನಿನ್ನೆ ದಿನ ಇರಾನ್ ಒಂದು ಹೇಳಿಕೆ ಕೊಟ್ಟಿತ್ತ. ಅದೇನಂತಂದ್ರ ನಾವು ಮತ್ತೆ ಹಾರ್ಮೋಸ್ ಜಲಸಂಧಿಯನ್ನ ಕ್ಲೋಸ್ ಮಾಡೋರಿದ್ದೇವೆ ಅಂತ ಹೇಳಿಕೆ ಕೊಟ್ಬಿಟ್ಟಿತ್ತ. ಅದ ಕಾರಣ ಇದೊಂದು ಮತ್ತೆ ಭಾಳ ದೊಡ್ಡ ನೆಗೆಟಿವ್ ಸುದ್ದಿ ಆತ. ಯಾಕಂದ್ರೆ ಎಲ್ಲ ಮತ್ತೆ ಯುದ್ಧ ನಿಂತೈತಿ, ಇದಾಗೈತಿ ಅಂತ ಎಲ್ಲರಿಗೂ ಅನ್ಸಿತ್ತ. ಬಟ್ ಮತ್ತೆ ಇದೇನು ಕ್ಲೋಸ್ ಮಾಡೋರಿದ್ದೇವೆ ಹಂಗಿಂಗ್ ಅನ್ನೋ ಥರ ಇದೇನು ಮತ್ತೆ ತಲೆನೋವು ಆತ್ಲ, ಭಾಳ ದೊಡ್ಡ ಮತ್ತು ಕೆಟ್ಟ ಸಂಕೇತ ಆತ್ಲ ಅಂತ ಎಲ್ಲರಿಗೂ ಅನ್ಸಿತ್ತ. ಬಟ್ US ದಿಂದ ಮತ್ತೆ ಒಂದು ಹೇಳಿಕೆ ಬಂತ್ರಿ, ನೋಡ್ಬೋದು ನೀವು. US ಡಿನೈ ಮಾಡಿತ್ತ, ಇರಾನ್ ಏನು ಕ್ಲೇಮ್ ಮಾಡಿತ್ತ ಹಾರ್ಮೋಸ್ ಜಲಸಂಧಿಯನ್ನ ಮತ್ತೆ ಕ್ಲೋಸ್ ಮಾಡಿದೇವಂತ, ಅದನ್ನ ಡಿನೈ ಮಾಡಿತ್ತಂತಂದ್ರೆ ಅದು ಸುಳ್ಳು ಹಂಗ ಹೇಳಿಕೆ ಕೊಟ್ಟಾರ, ಅದೇನು ಖರೆ ಇಲ್ಲ ಅಂತ US ಹೇಳಿಕೆ ಕೊಟ್ಟಿತ್ತು. ಅದ ಕಾರಣ ಇದರಿಂದ ಮತ್ತೆ ಸ್ವಲ್ಪ ಮಾಹೋಲ್ ಥಂಡ ಆತಂತ ನಾವು ಅನ್ಬೋದ. ಅದ ಕಾರಣ ಇದು ಒಂದು ಒಳ್ಳೇದನ ಅಂತ ನಾವು ಅನ್ಬೋದ. ಮತ್ತೊಂದೇನಂತಂದ್ರೆ US ಮತ್ತು ಇರಾನ್ ನಡಕ ಹೊಸ ಮಾತುಕತೆ ಮಸ್ತ್ ಸ್ಟಾರ್ಟ್ ಆಗೈತ್ರಿ. ಇವತ್ತಿಂದ ನೋಡ್ಬೋದು ನ್ಯೂ ರೌಂಡ್ ಟಾಕ್ ಮಸ್ತ್ ಸ್ಟಾರ್ಟ್ ಆಗೈತಿ US ಮತ್ತು ಇರಾನ್ ನಡಕ ಸ್ವಿಟ್ಜರ್ಲ್ಯಾಂಡ್ನಾಗ. ಅದ ಕಾರಣ ಇದು ಒಂದು ಪಾಸಿಟಿವ್. ಮತ್ತೊಂದನೇ ಏನಂತಂದ್ರೆ ಸೆಬಿ ಮತ್ತು ಓಪನ್ ಮಾರ್ಕೆಟ್ ಬೈಬ್ಯಾಕ್ ಅನ್ನ ಮತ್ತೆ ತೊಗೊಂಬಂದೈತ್ರಿ. ಮೊದಲು ಬೈಬ್ಯಾಕ್ ಮಾಡ್ರೆ ಟೆಂಡರ್ ಅನ್ನ ಪಾಸ್ ಮಾಡ್ಬೇಕಾಗ್ತಿತ್ತ. ಅಂತಂದ್ರೆ ಒಂದು ಎಲ್ಲ ಇನ್ವೆಸ್ಟರ್ಸಿಗೆ ಹೇಳ್ತೀರಾ ನಾವು ಇಷ್ಟಿಗೆ ಬ್ಯಾಕ್ ಮಾಡೋರಿದ್ದೇವೆ ಅಂತ ಎಲ್ಲರಿಗೂ ಹೇಳ್ತೀರಾ. ಯಾರು ಮಾರೋರು ಮಾರ್ತೀರಾ, ಅವು ಎಷ್ಟು ಸೇಲ್ ಆಗ್ತಿದ್ದು ಅಷ್ಟು ಆಗ್ತಿದ್ದು. ಬಟ್ ಈ ಕಂಪ್ನಿಗಳ ಡೈರೆಕ್ಟ್ ಓಪನ್ ಮಾರ್ಕೆಟ್ದಾಗನ ಬೈಬ್ಯಾಕ್ ಮಾಡ್ಬೋದಂತ್ರಿ. ಮೊದಲನೇ ಇತ್ತಾವ, ಆಮೇಲೆ ಸ್ವಲ್ಪ ಬಂದ್ ಮಾಡಿರಿದ ಕಾನ್ಸೆಪ್ಟನ್ನ. ಬಟ್ ಏನೀಗ FIs ಮಾರ್ಕೊಂಡು ಹೋಗೋತರ ಮಾರ್ಕೆಟಿಗೆ ಸಪೋರ್ಟ್ ಸಿಗುವತ್ತ. ಅದ ಕಾರಣ ಸೆಬಿ ಮಾರ್ಕೆಟಿಗೆ ಸಪೋರ್ಟ್ ಸಿಗ್ಲಿ ಅನ್ನೋ ಕಾರಣದಿಂದ ಈ ಒಂದು ಪ್ರಪೋಸಲ್ ತಂದೈತೆ ಅಂತ ಎಲ್ಲರೂ ಅನಾಥರ ಎಕ್ಸ್ಪರ್ಟ್ಗಳ ನೋಡ್ಬೇಕ್ರಿ. ಇದು ಆಗಸ್ಟ್ 1ರಿಂದ ಆಗ್ಬೋದಂತ ಅನಾಥರ. ಇದು ಒಂದು ಒಳ್ಳೇದನ್ನ ಅಂತ ನಾವು ಅನ್ಬೋದ. ಮತ್ತೊಂದನ್ನು ಏನಂತಂದ್ರೆ ಮುಂದಿನ ವಾರನಾಗ ನಾವು US GDP ಡೇಟಾ ಬರೋದೈತಿ. ಅದ ಕಾರಣ ಅನುಮಾನರೇ 1.6% ಬರ್ಬೋದಂತೈತಿ. ಏನ್ ಬರ್ತೈತಿ ಆಕ್ಚುಯಲ್ ಅಂತ ನೋಡ್ಬೇಕ. 25 ಜೂನ್ಗ ಬರೋದೈತಿ, 25 ಜೂನ್ 2026ಗ. ಅದ ನಾವು FIDIs ಡೇಟಾ ನೋಡ್ಬೋದು ನೀವು. FIs ಕಂಟಿನ್ಯೂ ಮಾಡ್ಕೊಂತಾನೆ ಹೋಗ್ಯಾರ. ಬಟ್ ಫ್ರೈಡೇ ದಿನ ಸ್ವಲ್ಪ ಬಾಯಿಂಗ್ ಬಂದೈತಿ 19 ಜೂನ್ಗ. 19 ಜೂನ್ 2026ಕ ನೋಡ್ಬೋದು ನೀವು 4859 ಕೋಟಿದ ಬಾಯಿಂಗ್ ಬಂದೈತಿ. ಅವಾಗ DIs 1159 ಕೋಟಿ ಸೆಲ್ಲಿಂಗ್ ಮಾಡ್ಯಾರ. ಬಟ್ FIs ನಡಕ್ ಬಾಯಿಂಗ್ ಮಾಡತ್ತಾರಿ. ಕಂಟಿನ್ಯೂ ಬಾಯಿಂಗ್ ಏನು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದ ಕಾರಣ ಇದಕ್ಕೆ ಮತ್ತೆ ನಾವು ನೆಗೆಟಿವ್ ಪಾಯಿಂಟನ್ನು ಅಂತ ನಾವು ಅನ್ಬೋದ. ಅದೇ ಥರ ನಾವು ಗೋಲ್ಡ್ ಬೆಲೆ ನೋಡ್ರೆ ಗ್ಲೋಬಲ್ನಾಗ ನೋಡ್ಬೋದು ನೀವು. ಗೋಲ್ಡ್ ಬೆಲೆ $4155 ನಡೆದೈತಿ. ಗೋಲ್ಡ್ ಸ್ವಲ್ಪ ಡೌನ್ ನಡೆದೈತ್ರಿ. ಸಿಲ್ವರ್ನು ನೋಡ್ಬೋದು ನೀವು, $64 ನಡೆದೈತಿ ಗ್ಲೋಬಲ್ ಮಾರ್ಕೆಟ್ನಾಗ ಅಂತ ನಾವು ಅನ್ಬೋದ. $70 ಸಮೀಪ ಅದು ಸಿಲ್ವರ್ ಇರ್ತಿತ್ತ. ಬಟ್ ಇದು ಸಹ ಡೌನ್ ಬಂದೈತಿ. ಇದು 4500 ಸುಮಾರು ಇರ್ತಿತ್ತ ಗೋಲ್ಡನ್ನು. ಅದರಿಂದ ಮೇನ್ ಕಾರಣ ಏನಂತಂದ್ರೆ ಡಾಲರ್ ಇಂಡೆಕ್ಸ್ ಭಾಳ ಸ್ಟ್ರಾಂಗ್ ಆಗತೈತ್ರಿ.
ಡಾಲರ್ ಇಂಡೆಕ್ಸ್ ಭಾಳ ಸ್ಟ್ರಾಂಗ್ ಆಗತೈತಿ. ಅದ ಕಾರಣ ಎಷ್ಟು ಡಾಲರ್ ಸ್ಟ್ರಾಂಗ್ ಆಗ್ತೈತಿ ಅಷ್ಟು ಗೋಲ್ಡ್ ಸಿಲ್ವರ್ಗೆ ನೆಗೆಟಿವ್ ಅಂತ ನಾವು ಅನ್ಬೋದ. ಅದಕ್ಕೇನು ಕಾರಣ ಇರ್ಬೋದು ಅಂತ ನಿಮ್ಮ ತಲಾ ಕ್ವಶನ್ ಇರ್ಬೋದು. ಡಾಲರ್ದ ಮತ್ತು ಗೋಲ್ಡ್ ನಡಕ್ಕೆ ಏನು ಸಂಬಂಧ ಇರ್ಬೋದು, ಸಿಲ್ವರ್ ನಡಕ್ಕೆ ಏನು ಸಂಬಂಧ ಇರ್ಬೋದು ಅಂತ ನಿಮ್ಮ ತಲಾ ಕ್ವಶನ್ ಇರ್ಬೋದು. ಅದ್ರ ಬಗ್ಗೆನೂ ಡೀಟೇಲ್ದಾಗ ಹೇಳ್ತೀನಿ ತಿಳ್ಕೊರಿ. ನೋಡ್ರಿ, ಯಾವಾಗೂ ಗ್ಲೋಬಲ್ ಮಾರ್ಕೆಟ್ನಾಗ ಗೋಲ್ಡ್ದೇನು ಟ್ರೇಡ್ ನಡಿತೈತಿ ಅದೆಲ್ಲ ಡಾಲರ್ ರೂಪ್ನಾಗ ನಡಿತೈತಿ. ಅದ ಕಾರಣ ಎಷ್ಟು ಡಾಲರ್ ತುಟ್ಟಿ ಆಗ್ತೈತಿ ಅಷ್ಟು ಗೋಲ್ಡ್ ಅದ್ರದ ವ್ಯಾಲ್ಯೂವನ್ನು ಕಳ್ಕೊತೈತಿ. ಅದ ಕಾರಣ ಡಾಲರ್ ವೀಕ್ ಆತಂದ್ರೆ ಗೋಲ್ಡ್ ಪಾಸಿಟಿವ್, ಡಾಲರ್ ಇಂಡೆಕ್ಸ್ ಏನ್ರ ಸ್ಟ್ರಾಂಗ್ ಆತಂತಂದ್ರೆ ಗೋಲ್ಡ್ ಮತ್ತು ಸಿಲ್ವರ್ಗೆ ನೆಗೆಟಿವ್ ಅಂತ ನಾವು ಅನ್ಬೋದ. ಅದ ನಾವು ಕ್ರೂಡ್ ಆಯಿಲ್ ಬೆಲೆ ನೋಡ್ಬೋದು, ಮತ್ತು ಪಾಸಿಟಿವ್ ಆಗ್ಯಾವ, ಸ್ವಲ್ಪ ಸ್ಟ್ರಾಂಗ್ ಆಗ್ಯಾವ ಅನ್ಬೋದ. ನೋಡ್ಬೋದು ನೀವು WTI ಕ್ರೂಡ್ ಆಯಿಲ್ $76 ಪ್ರತಿ ಬ್ಯಾರಲ್ ಬಂದೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $80.57 ಪ್ರತಿ ಬ್ಯಾರೆಲ್ಗೆ ಟ್ರೇಡ್ ಮಾಡತೈತಿ. ಯಾಕೆ ಈ ಥರ ಆಗೈತಂತಂದ್ರೆ ಮತ್ತೇನು ಇರಾನ್ ಅಂದಿತ್ತು ನಾವು ಹಾರ್ಮೋಸ್ ಕ್ಲೋಸ್ ಮಾಡೋರಿದ್ದೇವಂತ. ಈ ಒಂದು ಸುದ್ದಿದಿಂದ ಈ ಥರ ಕ್ರೂಡ್ ಆಯಿಲ್ ಬೆಲೆ ಏರಿರ್ಬೋದು ಅಂತ ಎಕ್ಸ್ಪರ್ಟ್ಗಳು ಅನುಮಾನ ಹಚ್ಚಿದಾರ. ಇದು ಒಂದು ನೆಗೆಟಿವ್. ಮತ್ತು $80 ಮ್ಯಾಗ ಹೋಗತೈತಿ, $70 ಒಳಗನೆ ಇತ್ತ. ಬಟ್ ಇದೇ ಥರ ಏರಿತ ತೋರ್ಸತೈತ್ರಿ. ಮತ್ತು ನಾವು ಬಿಟ್ಕಾಯಿನದ ಬೆಲೆ ನೋಡ್ಬೋದು ನೀವು. ಒಂದು ಬಿಟ್ಕಾಯಿನ್ = $64,235 ಟ್ರೇಡ್ ಆಗತೈತಿ. ಬಿಟ್ಕಾಯಿನ್ದು ಪರಿಸ್ಥಿತಿ ಭಾಳ ಕೆಟ್ಟೈತಿ. ಚಾರ್ಟ್ ನೋಡಿನ ನೀವು ನೋಡ್ಬೋದು, ಕುಸಿದೈತಿ. ಅದೇ ಕಾರಣ ಬಿಟ್ಕಾಯಿನ್ ಏನು ಮೊದಲು 1,30,30,000 ಸಮೀಪದ್ದು ಟ್ರೇಡ್ ಆಗ್ತಿತ್ತು, $1,25,000 ಸಮೀಪದ್ದು. ಅದೀಗ ಮತ್ತು $64,000 ಸಮೀಪ ಬಂದೈತ್ರಿ. ಭಾಳ ಕೆಟ್ಟ ಪರಿಸ್ಥಿತಿ ಕ್ರಿಪ್ಟೋ ಮಾರ್ಕೆಟ್ದು ಆಗೈತಂತ ನಮಗೆ ಈ ಒಂದು ಡೇಟಾಲೆ ಗುರ್ತಾಗ್ತೈತಿ. ಅದೇ ನಾವು ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ಫುಲ್ ವೀಕ್ ಓಪನ್ ಇರ್ತೈತೇನಂತ ನೋಡ್ರೆ ಫುಲ್ ವೀಕ್ ಓಪನ್ ಇರಂಗಿಲ್ಲ. ನೋಡ್ಬೋದು ನೀವು 26 ಜೂನ್ 2026 ಫ್ರೈಡೇ ದಿನ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಐತಿ. ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಫುಲ್ ವೀಕೇನ ಓಪನ್ ಇರಂಗಿಲ್ಲ. ಓವರ್ ಆಲ್ ಇದೇ ಇತ್ತು ಇವತ್ತಿನ ಈ ವಿಡಿಯೋನ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ವಿಡಿಯೋ ಏನ್ರಿ ಚಲೋ ಅನಿಸಿತ್ತಂತಂದ್ರೆ ವಿಡಿಯೋಗೆ ಲೈಕ್ ಮಾಡಿರಿ. ಮತ್ತು ಈ ವೀಕೆಂಡ್ ನೀವೇನ್ರೆ ಫ್ರೀ ಇದ್ರಿ ಅಂತಂದ್ರೆ ನಾನು ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ಬೋದು. ನಿನ್ನೆರೆ ಭಾಳ ಒಳ್ಳೆ ವಿಡಿಯೋ ಹಾಕೇನಿ, ಆ ವಿಡಿಯೋನ ಹೋಗಿ ನೋಡ್ರಿ. ಮತ್ತು ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಇತ್ತು ಇವತ್ತಿನ ವಿಡಿಯೋ. ಧನ್ಯವಾದಗಳು.